ಹಿಂದುಳಿದವರ ಪರ ದಲಿತರ ಪರ ಅಂತ ಹೇಳ್ತಾ ಅಧಿಕಾರವನ್ನ ಹಿಡಿದಿದ್ದು ಕೈ ಸರ್ಕಾರ, ಅದರಲ್ಲೂ ತಮ್ಮನ್ನು ತಾವು ಹಿಂದ ನಾಯಕ ಅಂತ ಹೇಳಿ ಕರೆಸ್ಕೊಳ್ತಾರೆ ಸಿದ್ದರಾಮಯ್ಯ ಅವರು. ಅವರ ನೇತೃತ್ವದ ಸರ್ಕಾರದಲ್ಲಿ ಎಸ್ಟಿ ನಿಗಮದ ಹಣ ಗುಳುಂ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ನಡೆಸುತ್ತಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿದ್ದಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಾಧ್ಯಮದವರು ಸಹಜವಾಗಿ ಪ್ರಶ್ನೆ ಕೇಳ್ತಾರೆ, ಹೀಗೆಲ್ಲ ಆಗ್ತಿದೆಯಲ್ಲ ಏನ್ ಹೇಳ್ತೀರಿ ಅಂತ ಹೇಳಿ. ಇದ್ರ ಬಗ್ಗೆ ಇಡಿ ತನಿಖೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ ಅನ್ನೋ ಸ್ಪಷ್ಟನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು. ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಂಟರ್ಫಿಯರ್ ಆಗಿಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಂಟರ್ಫಿಯರ್ ಆಗಿಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಂಟರ್ಫಿಯರ್ ಆಗಿಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನಾಗಲೇ ಹೇಳಿದ ಹಾಗೆ ಬಿಜೆಪಿ ಪಾಲಿಗೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಭ್ರಷ್ಟಾಚಾರ ಪ್ರಕರಣ ಅತಿ ದೊಡ್ಡ ಅಸ್ತ್ರ. ಎಸ್ಐಟಿ ಅಧಿಕಾರಿಗಳ ಮೇಲೆ ಸರ್ಕಾರದಿಂದ ಒತ್ತಡ ಇತ್ತು. ಈ ಕಾರಣದಿಂದಾಗಿಯೇ ತನಿಖೆ ವಿಳಂಬವಾಗ್ತಾ ಬಂತು ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಪ್ರಕರಣದಲ್ಲಿ ನಾಗೇಂದ್ರರನ್ನ ಬಂಧಿಸಬೇಕಾಗಿತ್ತು, ಇಡಿ ಬರುತ್ತೆ ಅಂತಾನೆ ನಿನ್ನೆ ಕಾಟಾಚಾರದ ತನಿಖೆ ಆಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮತ್ತು ಅದರ ನಿಗಮದ ಅಧ್ಯಕ್ಷರನ್ನ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಮಾಡಬೇಕಾಗಿತ್ತು. ಬಂದಂಥ ಮಾಹಿತಿಯ ಪ್ರಕಾರ ಅರೆಸ್ಟ್ ಮಾಡಿ ಅವ್ರನ್ನ ಎನ್ಕ್ವೈರಿ ಮಾಡಬೇಕಾಗಿತ್ತು. ಅವರಿಗೆ ಇಡಿ ಮತ್ತು CBI ಬೆನ್ನತ್ತುತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ಏನೋ ಐವಾಷಿಂಗ್ ರೀತಿಯಲ್ಲಿ ನಿನ್ನೆ ಒಂದು ವಿಚಾರಣೆ ನಡೆಸಿದಂಗೆ ಕಾಣುತ್ತೆ SIT. ಇದನ್ನು ಬಹಳ ಸರ್ಕಾರದಲ್ಲಿರುವಂಥ ಪ್ರಮುಖರೆಲ್ಲ ಭಾಗಿಯಾಗಿದ್ದರಿಂದ ಸರ್ಕಾರದ ಒತ್ತಡಕ್ಕೆ ಕಟ್ಟುಬಿದ್ದು ಈ SIT ಸ್ವಲ್ಪ ನಿಧಾನಗತಿಯನ್ನು ಮಾಡ್ತಾ ಇದೆ. ಸ್ವಲ್ಪ ಅದರಲ್ಲಿ ಉದಾಸೀನ ಮಾಡೋ ಹಾಗೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಇಡಿ ರೇಡ್ ಮಾಡಿದೆ ಅನ್ನುವಂಥದ್ದು ನಾನು ಮೀಡಿಯಾದಲ್ಲಿ ನೋಡಿದೆ. ಖಂಡಿತವಾಗೂ ಇದಾಗಬೇಕು. ಯಾಕಂದರೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಯಾವನು ಕಬಳಿಸಿದಾನ ಅವ್ರನ್ನ ಎಲ್ಲೆಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸ್ಬೇಕು. ಮತ್ತು ಈ ಭ್ರಷ್ಟ ಸರ್ಕಾರದಲ್ಲಿ ನಡೀತಾ ಇರುವಂಥ ಈ ನೀಚ ಕೃತ್ಯಗಳನ್ನು ಈ ಏಜೆನ್ಸಿಗಳು ಸರಿಯಾಗಿ. ಈ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವರು ಯತ್ನಾಳ್ ರೀತಿಯಲ್ಲಿ ಅಂದ್ರೆ ಪಕ್ಷದ ವಿರುದ್ಧವಾಗಿಯೇ ಮಾತನಾಡೋರಿದ್ದಾರೆ. ಆ ಸಾಲಿಗೆ ಬಸವರಾಜ ರಾಯರೆಡ್ಡಿ ಇವತ್ತು ಸೇರ್ತಿದ್ದಾರೆ. ವರ್ಗಾವಣೆ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಸರ್ಕಾರದಲ್ಲಿ ಒಂದು ಅಶಿಸ್ತಿರೋದು ನಿಜ ಅಂತಾನೆ ಹೇಳ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ವರ್ಗಾವಣೆ ದಂಧೆ ಆಗ್ತಾ ಇರೋದು ನಿಜ, ಸರ್ಕಾರದಲ್ಲಿ ಒಂದು ಅಶಿಸ್ತು ಅನ್ನೋದು ಇದೆ, ಅದು ಎದ್ದು ಕಾಣ್ತಾ ಇದೆ, ಹಾಗಾಗಬಾರ್ದು ಅಂತ ಮಾತನಾಡಿದ್ದಾರೆ ಬಸವರಾಜ ರಾಯರೆಡ್ಡಿ. ನಾನು 1985 MLA ಆಗಿರೋರು. ಈಗ ಕರ್ನಾಟಕದಲ್ಲಿ ವರ್ಗಾವಣೆ ಯಾವ ಸರ್ಕಾರನೇ ಬರಲಿ, ಶಾಸಕರಿಂದ ಒತ್ತಡ, ಕಾರ್ಯಕರ್ತರಿಂದ ಒತ್ತಡ ಮತ್ತು ನೌಕರಸ್ಥರಿಂದ ಒತ್ತಡ, ಇದೊಂದು ಅಶಿಸ್ತಾಗಿದೆ ವರ್ಗಾವಣೆ ಅನ್ನೋದು. ಇದಾಗಬಾರ್ದು ಅಂತ ನನ್ನ ಅಭಿಪ್ರಾಯ. ನಾನೆಂದು ವರ್ಗಾವಣೆ ಅಲ್ಲಿ ಮಾಡಿ ಇದು ಮಾಡಿ ಅಂತ ಕೈ ಹಾಕಲ್ಲ. ಸ್ವಲ್ಪ ಸರಿ ಇಲ್ಲ, ಇದು ಸರಿ ಇಲ್ಲ. ಇದನ್ನ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಈ ವರ್ಷದಿಂದ ಪಾಲನೆ ಮಾಡ್ತಾ ಇದ್ದಾರೆ. ಯಾವುದೇ ಒತ್ತಡಕ್ಕೆ ನಾನು ಮಣಿಯೋದಿಲ್ಲ ಅಂತ ಹೇಳಿ. That is also my advice to the Chief Minister. ತಪ್ಪೇನಿದೆ ಅದರಲ್ಲಿ ಹೇಳಿದ್ರಲ್ಲಿ? ನಾನು ಹೇಳಿದ್ದು